Hi friends, welcome back to our YouTube channel. ಸೊ ಇವಾಗ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಕೆಲವು ಜನಕ್ಕೆ ಗೊತ್ತಿದೆ, ಕೆಲವು ಜನಕ್ಕೆ ಗೊತ್ತಿಲ್ಲ. ಸೊ ಫಿಸಿಕಲ್ ಡೇಟು ಕನ್ಫರ್ಮ್ ಆಗಿದೆ ಅಂತ, ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದು. ಎಕ್ಸಾಮ್ ಆಗಿದೆ, ನಿನಗೆ ಕೀ ಆನ್ಸರ್ ಕೂಡ ಗೊತ್ತಿದೆ. ರಿಸಲ್ಟ್ ಯಾವಾಗ ಎಕ್ಸ್ಪೆಕ್ಟ್? ಇದು ಅಫಿಷಿಯಲ್ ಆಗಿ ಇದು ಇನ್ನ ಎಕ್ಸಾಮ್ಸ್ ಪೊಲೀಸ್ ಇಲಾಖೆಯಿಂದ ಬಂದಂತ ಇದುವರೆ ಫ್ಯಾಕ್ಟ್ಸ್ ಮೊದಲನೇ ಆಗಿದೆ. ಹಂತದ್ದು. ಸೊ ಇದರಲ್ಲಿ ಏನಿದೆಯಪ್ಪ ಅಂದ್ರೆ ಆಲ್ಮೋಸ್ಟ್ ನಾವು ಇನ್ನ 7,000 ಫಿಸಿಕಲ್ ಕಂಡಕ್ಟ್ ಮಾಡುವಂತ ನಮ್ದೇ ಇದೆ. DCP ಸಾರಿ, ಮತ್ತೆ 11,000 ACP ಹುದ್ದೆಗಳಿದೆ. ಮತ್ತೆ ಸೊ ಅವೆಲ್ಲನೂ ಹಂತವಾಗಿ ಬೇಸ್ಡ್ ಆನ್ ಯಾವ ರೀತಿ ನೀವು ಫಿಸಿಕಲ್ ಎಕ್ಸಾಮ್ನ ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಮತ್ತು ಯಾವ ರೀತಿ ಶಿಸ್ತಾಗಿರಬೇಕು, ಮತ್ತು ಯಾವುದೇ ರೀತಿ ಅಕ್ರಮ ಆಗದೆ ಇರೋ ಥರ ಯಾವ ರೀತಿ ನಡೆಸಬೇಕು, ಮತ್ತು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಂತ ಅವ್ರಿಗೆ ಟ್ರೈನಿಂಗ್ನ ಇವತ್ತು ಅಂದರೆ 14/8/2026 ಸೊ ಇವತ್ತು ನೇಮಕಾತಿ ವಿಭಾಗದಿಂದ ಇಲ್ಲೇ ಬೆಂಗಳೂರಲ್ಲಿ ಕರೆದಿದ್ದಾರೆ. ಸೊ ಇವತ್ತು ಮೀಟಿಂಗ್ ಮಾಡ್ತಾಯಿದ್ದಾರೆ. ಸೊ ಇವ್ರಿಗೆ 18ನೇ ತಾರೀಕು ಇಲ್ಲಿ ನೋಡ್ತಾ ಇರ್ಬೋದು, DCP ಹೆಡ್ ಕ್ವಾರ್ಟ್ರು ಸೌತು, ನಾರ್ತು ಮತ್ತು DYSP ಮತ್ತು ACP ರವರುಗಳಿಗೆ ತರಬೇತಿಗೆ ನಿಯೋಜಿಸುವುದು ಮತ್ತು ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟ KSRP ಮತ್ತು IRB ಮುನಿರಾಬಾದ್ ಘಟಕದ ಮೈದಾನದಲ್ಲಿ ನಡೆಸಲಾಗುವುದರಿಂದ ಆಯಾ ಪಡೆಗಳಿಂದ ತಲಾ ಅಸಿಸ್ಟೆಂಟ್ ಕಮಾಂಡೆಂಟ್ ಮತ್ತು RPI ರವರನ್ನು ತರಬೇತಿಗೆ ನಿಯೋಜಿಸುವುದು. ಅಂದರೆ ಇದು KSRP ಬೆಟಾಲಿಯನ್ನಲ್ಲೂ ಕೂಡ ನಡೀತಾ ಇರೋದ್ರಿಂದ ಫಿಸಿಕಲ್ಲು, ಸೊ ಅವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ. ಸೊ ಅವ್ರನ್ನೂ ಕೂಡ ಕರೆದಿದ್ದಾರೆ. 18ನೇ ತಾರೀಕು ಅವ್ರಿಗೆ ಟ್ರೈನಿಂಗ್ ಇದೆ. ಸೊ ನನಗೆ ಬಂದಂಥ ಮಾಹಿತಿ ಪ್ರಕಾರ 19ನೇ ತಾರೀಕಿಂದನೇ ಫಿಸಿಕಲ್ ಕಂಡಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ಟು 19ನೇ ತಾರೀಕು ಅಂದಿದ್ರೆ ಇಷ್ಟೊತ್ತಿಗೆ ಫಿಸಿಕಲ್ ಮೆಸೇಜ್ ಬರಬೇಕಿತ್ತು. ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆ ಅಫಿಷಿಯಲ್ ಆಗಿ ಮೆಸೇಜ್ ಬರಬೇಕಿತ್ತು. ಸೊ ಇನ್ನೂ ಬಂದಿಲ್ಲ. ಆದ್ದರಿಂದ 19ನೇ ತಾರೀಕು ನಡೆಯೋದು ಡೌಟು. ಮತ್ತು ಇವಾಗ ಸೆಷನ್ ಕೂಡ ನೆನ್ನೆಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ನೆಕ್ಸ್ಟ್ ವೀಕ್ ಅಂದರೆ ಈ ಮಂತು ಆಗಸ್ಟ್ ಲಾಸ್ಟ್ ವೀಕಲ್ಲಿ ಮಾಡಬೇಕು. ಇನ್ ಕೇಸ್ ಈ ಮಂತಲ್ಲಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಮಂತು 6ನೇ ತಾರೀಕು CR ಎಕ್ಸಾಮ್ ಇರೋದ್ರಿಂದ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕು. ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ಸಿವಿಲ್ಲು ಫಿಸಿಕಲ್ ಕನ್ಫರ್ಮ್ ನಡೆಯುತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ. ಇನ್ ಕೇಸ್ ಎಕ್ಸಾಮ್ ಅವತ್ತೇ ನಡೆದ್ರೆ ಎಕ್ಸಾಮ್ ಆಗಿ ಒಂದು 2-3 ದಿನಕ್ಕೆ ಸಿವಿಲ್ ಫಿಸಿಕಲ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇನ್ನೂ KAಯಿಂದ ಅಫಿಷಿಯಲ್ಲು ರ್ಯಾಂಕ್ ಲಿಸ್ಟ್ ಕೂಡ ಅನೌನ್ಸ್ ಆಗಿಲ್ಲ. ಮುಂಚೆ ನಡೆಸ್ತಾ ಇದ್ದಂಥ KSP ಅವರು ಮುಂಚೆ ನಡೆಸ್ತಾ ಇದ್ರಲ್ಲ, ಅಂದರೆ ಏನು ಅಫಿಷಿಯಲ್ ಮಾರ್ಕ್ಸು ರಿಲೀಸ್ ಮಾಡ್ದೇ ಡೈರೆಕ್ಟ್ ಫಿಸಿಕಲ್ ಯಾರ್ಯಾರಿಗೆ ಎಲಿಜಿಬಲ್ ಇದೆ 7 ಡೇಸ್ ಬಿಫೋರ್ ಮೆಸೇಜ್ ಬರ್ತಾಯಿತ್ತಲ್ಲ, ಆ ಥರ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ಅಫಿಷಿಯಲಾಗಿ KAಯಿಂದ ಯಾವುದೇ ರೀತಿ ಅಧಿಕೃತವಾಗಿ ಮಾರ್ಕ್ಸ್ ಲಿಸ್ಟು ಕೂಡ ರಿಲೀಸ್ ಆಗಿಲ್ಲ. ಆದರೆ ಇವತ್ತು ಸಂಜೆ ಒಳಗಡೆ ಮಾರ್ಕ್ಸ್ ಲಿಸ್ಟು ರಿಲೀಸ್ ಆಗುತ್ತೆ, ಇಲ್ಲಾಂದರೆ ಮಂಡೇನೇ. ಏಕೆಂದರೆ ನಾಳೆ ರಜೆ ಇದೆ, ಮತ್ತು ಸಂಡೇ, ಮತ್ತು ಇನ್ನು ಮಂಡೇ ಮಾರ್ಕ್ಸ್ ಲಿಸ್ಟು ಬರೋ ಚಾನ್ಸಸ್ ಇದೆ. ಮತ್ತು ತುಂಬ ಜನ ಎಕ್ಸಾಮ್ ಮಾಡಿ ಅಂತ ಹೋರಾಟ ಮಾಡ್ತೀವಿ ಅಂತ 18ನೇ ತಾರೀಕು ಅಂತ ಕೂಡ ಹೇಳಿದ್ದಾರೆ. ಸೊ ನೋಡಬೇಕು ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ಟು ತುಂಬ ಜನಕ್ಕೆ ಕನ್ಫ್ಯೂಷನ್ಸು ಇದೆ. ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದೋ ಬೇಡವೋ, ಎಕ್ಸಾಮ್ ಆಗುತ್ತೋ ಅಥವಾ ಫಿಸಿಕಲ್ಲೇ ಕಂಡಕ್ಟ್ ಆಗುತ್ತೋ ಅಂತ. ಸೊ ಯಾರ್ಯಾರೆಲ್ಲ ನಾನು ಕಟ್ ಆಫ್ ವಿಡಿಯೋ ಈಗಾಗಲೇ ಹಾಕಿದ್ದೀನಿ, HK ಮತ್ತು ನಾನ್ HK ಎರಡೂ ಕೂಡ ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಮಾರ್ಕ್ಸು ಆ ರೇಂಜಲ್ಲಿದ್ದರೆ ಖಂಡಿತವಾಗ್ಲೂ ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಏಕೆಂದರೆ ಫಿಸಿಕಲ್ಲು ಈ ಅಫಿಷಿಯಲಾಗಿ ಅನೌನ್ಸ್ ಆದರೆ ನಿಮಗೆ ಒಂದು ವಾರ ಕೂಡ ಟೈಮ್ ಸಿಗೋಲ್ಲ. ಸೊ ಒಂದು ವಾರದಲ್ಲಿ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಸೊ ಇನ್ನೂ ಟೈಮ್ ಇದೆ. ಇನ್ನೂ ನಿಮಗೆ ಏನಿಲ್ಲ ಅಂದರೂ 15 ದಿನ ಟೈಮ್ ಇದೆ. ಸೊ ಇವತ್ತಿಂದ ಎಚ್ಚೆತ್ಕೊಂಡ್ರೂ ಕೂಡ ಇನ್ನೂ 15 ದಿನ ಇದೆ. ಯಾರ್ಯಾರೆಲ್ಲ ನಾನು ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಬೇಕಂದರೆ ನೋಡಿ, ಚಾನಲಲ್ಲಿದೆ. ಆ ಮಾರ್ಕ್ಸ್ ರೇಂಜಲ್ಲಿದೆ. ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ಎಕ್ಸಾಮ್ ಆದರೂ ಕೂಡ ನೀವು ಈ ಪೇಪರಲ್ಲೇ ಫಸ್ಟು ಎಕ್ಸಾಮಲ್ಲೇ ಅಷ್ಟು ಮಾಡಿದ್ದೀರ ಅಂದರೆ ಇನ್ನು ನೆಕ್ಸ್ಟ್ ಎಕ್ಸಾಮ್ ಆದರೆ ಅದಕ್ಕಿಂತ ಚೆನ್ನಾಗೇ ಮಾಡ್ತೀರಾ. ಏಕೆಂದರೆ ಎಕ್ಸಾಮ್ ಬರೆದು ಲಾಂಗ್ ಗ್ಯಾಪ್ ಆಗಿತ್ತು, ಆಲ್ಮೋಸ್ಟು 2 ವರ್ಷ ಆಗಿತ್ತು ಎಕ್ಸಾಮ್ ಬರೆದು. ಸೊ ಅದಕ್ಕೋಸ್ಕರ ಆ ಪೇಪರ್ ಚೆನ್ನಾಗಾಗಿಲ್ಲ ಅಂದರೂ ನೆಕ್ಸ್ಟ್ ಪೇಪರು ಚೆನ್ನಾಗಾಗುತ್ತೆ. ಹೋಪ್ ಕಳ್ಕೊಂಬಿಡಿ. ಯಾರ್ಯಾರ್ದೆಲ್ಲ ಮಾರ್ಕ್ಸ್ ಚೆನ್ನಾಗಾಗಿದೆ, ಸೊ ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ನಿಮಗೆ 15 ದಿನ ಟೈಮ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಂಥ ಆಪರ್ಚುನಿಟಿ.
ಮತ್ತೆ ಮತ್ತೆ ಸಿಗಲ್ಲ. ಇದು ಕೆಲವ್ರು ತುಂಬ ಲಾಸ್ಟ್ ಸ್ಟೇಜಲ್ಲಿ ಇರ್ತೀರ. ಲಾಸ್ಟ್ ಅಟೆಂಪ್ಟಲ್ಲಿರೋರು ಖಂಡಿತವಾಗ್ಲೂ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಯಾರು ಫಸ್ಟ್ ಅಟೆಂಪ್ಟು ಸೆಕೆಂಡ್ ಅಟೆಂಪ್ಟು ಇನ್ನೂ ಏಜ್ ಇದೆ ಅಂತ ನೆಗ್ಲೆಕ್ಟ್ ಮಾಡ್ತಾರಲ್ಲ, ಅವ್ರು ಮಾತ್ರ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ತಲೆ ಕೆಡಿಸ್ಕೊಂಬೇಡಿ, ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಮತ್ತು ಫಿಸಿಕಲ್ ಬಗ್ಗೆ ಏನಾದರೂ ನನಗೆ ಅಪ್ಡೇಟ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ. ಮತ್ತು KSRP ಕೂಡ ಯಾವ್ಯಾವ ಬೆಟಾಲಿಯನ್ಗೆ ಎಷ್ಟೆಷ್ಟು ಪೋಸ್ಟು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತ ಕೂಡ ನಾನು KAಗೆ RTI ಮೂಲಕ ಅರ್ಜಿ ಹಾಕಿದ್ದೀನಿ. ಸೊ ಆ ಇನ್ಫಾರ್ಮೇಷನ್ ಬಂದರೂ ಕೂಡ ಅದು ಕೂಡ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೋತೀನಿ. ಮತ್ತು KAಯಿಂದ ಯಾವ ಡಿಪಾರ್ಟ್ಮೆಂಟಿಂದ ನಿಮಗೆ ಪ್ರಸ್ತಾವನೆ ಬಂದಿದೆ ನಿಮಗೆ, ಮತ್ತು ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ ಎಕ್ಸಾಮ್, ಅಂದರೆ ಕನ್ನಡ ಮಾತ್ರ ಇರುತ್ತಾ, ಕಮ್ಯುನಿಕೇಷನ್ ಇರುತ್ತಾ ಅಂತ ಕೂಡ ಅದು ಕೂಡ ಇವತ್ತು ಅಪ್ಲೈ ಮಾಡಿದ್ದೀನಿ. ಸೊ ಆ ಇನ್ಫಾರ್ಮೇಷನ್ ಬಂದರೂ ಕೂಡ ನಾನು ನಿಮಗೆ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇನ್ನೂ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಅದು ಬೇಕಂದರೆ ಹೇಳಿ, ಅಂದರೆ ಯಾವ್ಯಾವ ಬೆಟಾಲಿಯನ್ಗೆ ಎಷ್ಟೆಷ್ಟು ಪೋಸ್ಟ್ ಬಂದಿದೆ ಅಂತ ಬೇಕಂದರೆ ಹೇಳಿ, ನಾನು ಅದನ್ನು ವಿಡಿಯೋ ಮಾಡಾಕ್ತೀನಿ. ನಿಮ್ಮ ರೆಸ್ಪಾನ್ಸ್ ತುಂಬ ಜನ ಬೇಕಂತ ಕೇಳಿದ್ರೆ ಮಾತ್ರ ನಾನು ಅದು ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.